ವಿಷಯ ಏನು ಅಂತ ತಿಳ್ಕೊಂಡು ಹಾಗೆ ವಿಕ್ರಾಂತ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ರಿಗೇನಾಗಿದೆ? ಚೆನ್ನಾಗೇ ಇದಾರಲ್ಲ. ನೀನ್ ಬಿಟ್ಬಿಟ್ರೆ ಬದುಕೋತಾನಮ್ಮ. ಯಾಕೆ ಚಿಕ್ಕಪ್ಪ ಹಾಗೆ ಮಾತಾಡ್ತಿದ್ದೀರಾ? ಚಿಕ್ಕೇಜ್ಮನ್ರನ್ ಬಿಟ್ರೆ ನನ್ನ ನಿಮ್ ಮನೇಲಿರಕ್ ಬಿಡ್ತೀರಾ? ನನ್ ಹೊಟ್ಟೆಲ್ ಹುಟ್ಟೋ ಮಗು ನಾಳೆ ಅಪ್ಪ ಎಲ್ಲಿ ಅಂತ ಕೇಳಿದಾಗ ಡಿವೋರ್ಸ್ ಕೊಟ್ಟೆ ಅಂತ ಹೇಳಿದ್ರೆ ನನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ? ಅಯ್ಯೋ ನಿನ್ನ, ನನ್ ಗಂಡ ಹೇಳ್ತಿರೋದು ನಿನ್ ಗಂಡಂಗ್ ಡೈವರ್ಸ್ ಕೊಡು ಅಂತ ಅಲ್ವೇ? ಕುತ್ತಿಗೆ ಹಿಡಿದು ಗಾಳಿನಲ್ಲಿ ಅವನನ್ನ ಎತ್ತಿ ಪ್ರಾಣ ತೆಗ್ಯೋ ತರ ಮಾಡಿದ್ಯಲ್ಲ, ಬಿಟ್ರೆ ಬದುಕೋತಾನೆ ಅಂತ ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಇವ್ರಿಗೂ ಹೇಳಿ ನನ್ನ ರಾಕ್ಷಸಿ ಮಾಡ್ಬೇಕು ಅಂತಿದ್ದೀರಾ? ನೀನೇನು ಅಂತ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಏನಿಲ್ಲ. ನಾನು ಸುಮ್ಮನಿದ್ರು ಹಾಸಿನಿ ಅದಕ್ಕೆ ಸುಮ್ಮನಿರ್ತಾರೆ ಅನ್ಕೊಂಡಿದ್ಯಾ? ಹಾಸಿನಿ ಅಮ್ಮ ಶಾಕಿಗೆ ಸ್ತಬ್ಧಾಗ್ಬಿಟ್ಟಿದ್ಲಂತಲ್ಲ. ಮೊನ್ನೆ ನನ್ನ, ನೆನ್ನೆ ನನ್ ಗಂಡನ್ನ, ಇವತ್ತು ನಿನ್ ಗಂಡನ್ನ, ಹೀಗೆ ಮನೇಲಿರೋರ್ನೆಲ್ಲ ಮೇಲೆ ಕೆತ್ತಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯೆ? ಆ ಪ್ರಯತ್ನನ ಒಲಿಂಪಿಕ್ಸಲ್ಲಿ ಟ್ರೈ ಮಾಡಿದಿದ್ರೆ ಗೋಲ್ಡ್ ಮೆಡಲ್ ಆದರೂ ಬಂದಿರೋದು. ಹಾಗೆ ಇರ್ಬೋದು ವಿಕ್ರಾಂತ್, ನಮ್ಮ ಮೇಲೇನೆ ಪ್ರಾಕ್ಟೀಸ್ ಮಾಡ್ತಿರ್ಬೋದು. ಹೀಗ್ ವ್ಯಂಗ್ಯವಾಗಿ ಮಾತಾಡಕ್ಕೆ ನಾನೇ ಸಿಕ್ಕಿದ್ದೀನಲ್ವಾ? ಅದಾಗಿರ್ಲಿ, ಆ ದೇವ್ರು ನಮ್ಗೆ ಬಾಯಿ ಯಾಕೆ ಕೊಟ್ಟಿದ್ದಾನೆ? ಚೆನ್ನಾಗ್ ತಿನ್ನೋದಿಕ್ಕೆ ತಾನೇ. ಕೈ ಕೊಟ್ಟಿರೋದು ಕೂಡ ಕೆಲ್ಸ ಮಾಡೋದಿಕ್ಕೆ, ತಿನ್ನೋದಿಕ್ಕೆ ಅಲ್ವಾ? ಆ ವಿಷಯನ್ ಮರ್ತು ಲೊಚಕ್ ಲೊಚಕ್ ಅಂತ ನಾಲ್ಗೆನ ಹೊರಗ್ ತೆಗ್ದು ಹಾಲನ್ ನೆಕ್ಕೋದು ಅಂದ್ರೆ ಏನೇ? ಯಾವ ಪ್ರಾಣಿ ಜೊತೆನೂ ಹೋಲ್ಸೋಕೆ ಹೋಗ್ಬಿಡಿ ಅತ್ತೆ, ನಿಮಗೆ ತೊಂದರೆ ಆಗುತ್ತೆ. ನಾನ್ ಆ ಥರ ಏನು ಹೇಳಲಿಲ್ವೋ? ಇವನ ಹೇಳಿದ್ದಕ್ಕೆ ಎತ್ತೆ ಹಿಡಿದು ಬಿಟ್ಟಿದ್ಲು. ಹಾ, ಹಾಗ ನಾನೇನು ಹೇಳಲಿಲ್ಲಮ್ಮ ತಾಯಿ. ನಿಮ್ ಗಂಡ ಹೆಂಡತಿ ವಿಷಯ ಇಷ್ಟ ಆದ್ರೆ ಮುದ್ದು ಮಾಡಿ, ಕಷ್ಟ ಆದ್ರೆ ಹೊಡೆದಾಡಿ, ಅದರಿಂದ ನನಗೇನು ಅಲ್ವಾ? ಹಾಗಿರ್ಬೇಕಾದ್ರೆ ನೀವ್ ಟೈಮ್ ಪಾಸ್ ಮಾಡೋದಿಕ್ಕೂ ಕೂಡ ಇಲ್ಲಿಗ್ ಬರ್ಬಾರ್ದು. ನಡಿಯ ಲೈಟ್ ಹೌಸ್, ನಮ್ಗೆ ಯಾಕಿದೆಲ್ಲ, ಬಾ ಹೋಗೋಣ. ಮನೆ ಬಿಟ್ಟು ಹೋಗ್ತೀರಾ? ಇಲ್ಲಮ್ಮ, ರೂಮಿಂದ ಆಚೆ ಹೋಗ್ತೀವಿ. ಲೇ ಬಾರೆ, ನೀನ್ ಬಾ. ಏಯ್, ಚಿಕ್ಕವರು ದೊಡ್ಡವರು ಅಂತ ಹೇಗೆ ಮಾತಾಡ್ತೀಯಲ್ಲೇ? ಅವರು ಇವತ್ತಲ್ಲ ನಾಳೆ ಇಲ್ಲಿಂದ ಹೋಗೋರು. ನಾವೇನು ಶಾಶ್ವತವಾಗಿರಲ್ಲ ಇಲ್ಲಿ. ಸಾಯೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಸಾಕೋದ್ರ ಬಗ್ಗೆ ಮಾತಾಡ್ತಿರೋದು. ಈ ಮನೆಗೆ ನೀವೂನು ವಾರಸ್ದಾರ. ಇವಾಗ ಹಿಂಗೆ ಹೇಳ್ತೀಯ, ನಾಳೆ ಮಗು ಆದ್ಮೇಲೆ ಅವನನ್ನೇ ವಾರಸ್ದಾರ ಅಂತ ನನ್ನ ಇಗ್ನೋರ್ ಮಾಡ್ತೀಯ. ₹1,00,00,000 ಬಂದ್ರೆ ನೀನು ಸುಮ್ಮನಿರ್ತೀಯ? ಅಧಿಕಾರ ಚಲಾಯಿಸ್ತೀನಿ. ನನ್ನ ಮೇಲೆ ಅಲ್ಲ, ನಮ್ ನೈನಿ ಅಕ್ಕನ ಅತಿ ಆಸೆ ಮೇಲೆ, ಅಹಂಕಾರದ ಮೇಲೆ, ಅಧಿಕಾರದ ಮೇಲೆ. ಛೇ, ತಲೆ ಕೆಟ್ಟೋಳೆ. ಏ ಸುಮ್ಮಿ, ನೀನೇನೆ ಬೆಳಿಗ್ಗೆ ಬೆಳಿಗ್ಗೆನೆ ಧೂಪ ಹಾಕಿದ್ಯಾ? ಅಕ್ಕ ವಲ್ಲಭ ಇರ್ಬೇಕು ಕಣೆ. ಅವ್ರು ಪೂಜೆ ಮಾಡಲ್ವೇ? ನಾವು ಮಾಡಲ್ಲ ಅತ್ತೆ, ಮಾಡಿಸ್ತೀವಿ. ಆ ನಿಂಬೆ ಹಣ್ಣು ಏನಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ? ಯಾರೀ ಚಿಕ್ಕ ಬಾಲಕ? ನನ್ನ ನಾದಿನಿ ಗಂಡ ಸ್ವಾಮಿ. ಬಗ್ಗ ಕೇಳು. ಇದಕ್ಕಿಂತ ಬಗ್ಗದ್ರೆ ಯಾರಿಗೂ ಕಾಣಿಸಲ್ಲ. ಏನ್ ಮಾಡ್ತಿದ್ದಾರೆ ಚಿಕ್ಕಿ? ಅದನ್ನೇ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಹಾ, ಭಲೆ ಭಲೆ, ಮ್ಯಾಜಿಕ್ ಮಾಡೋರ್ನ ಕರ್ಕೊಂಡ್ ಬಂದಿದ್ದೀರಿ ಅಂತಾಯ್ತು. ಅವಳೊಬ್ಳು ಲೂಸು. ಸರ್ಕಸ್ಸಿಂದ ಬಂದಿಲ್ಲ ಅದಕ್ಕೆ. ನೋಡ್ತಿದ್ರೆ ಒಳ್ಳೆ ಮಾಟಗಾರನ್ ತರ ಇದ್ದಾರೆ. ಕಾಪಾಲ, ಭೂಪಾಲ, ಧೂಪಾಲ, ಪಾಪಾಲ,
ಓಂ ಫಟ್. ಪಾಲು ಪಾಲು ಅಂತ ಕೇಳ್ತಿದ್ರೆ ಯಾರಾದ್ರೂ ಪಾಲ್ ಕೊಡ್ಬೋದ್ ತಾನೆ? ಕೊಡೋದಕ್ ಅವ್ರೇನ್ ನಮ್ಮನೆಯವ್ರಾ? ಇಲ್ಲಿ ದೊಡ್ಡ ಪಾಲು ಯಾರ್ದು? ನನ್ನ ಹೆಂಡತಿ, ನನ್ನ ಜಾನಕಿ ರಾಣಿ ನನ್ನ ಎತ್ಕೋತಾಳೆ. ಮಾಮ್, ಏನಿದೆಲ್ಲ? ಮನೇಲಿ ಹೀಗೆ ಯಾಕೆ ರಂಗೋಲಿ ಬರ್ಸಿದ್ದೀರಾ? ಮನೇಲೇನಾದ್ರೂ ಭೂತ ಪ್ರೇತ ಪಿಶಾಚಿಗಳಿದ್ರೆ ಅದನ್ನ ಓಡಿಸ್ತಾರೆ ವಿಶಾಲ್. ಯಾರು? ಈ ಭೂತ ಸ್ವಾಮಿನಾ? ಏಯ್, ಭೂತಸ್ವಾಮಿ ಅಲ್ವೇ? ಭೂತಕ್ಕೆ ವೈದ್ಯರು. ಓ ಐ ಸಿ. ಈ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಯಾರು ಹೇಳಿದ್ದು? ಇರೋದಿಕ್ಕೆ ನಾನು ಇವ್ರನ್ನ ಕರ್ಸಿದ್ದು. ಅಂಬಾ ಶಿವಶಂಭೋ, ದೈವ ಇದೆ ಅಂದಮೇಲೆ ರಾಕ್ಷಸರು ಕೂಡ ಇರ್ತಾರೆ ಮಾತೆ. ಆದ್ರೆ ಧೂಪಕ್ಕೂ ಹೊಗೆಗೂ ವ್ಯತ್ಯಾಸ ತಿಳ್ಕೋಬೇಕು ನಂದೀಶಾ. ಏನ ವ್ಯತ್ಯಾಸ? ಬೇಗ ಗೊತ್ತಾಗತ್ತೆ. ಮಾಮ್, ಹೀಗೆ ಮಾಡಿದ್ರೆ ಮಾನಸಿಕವಾಗಿ ಬಲಹೀನವಾಗಿರೋವರು ಬ್ಲೈಂಡಾಗಿ ನಂಬೋದು ಇಲ್ಲದೆ ಹೋದ್ರೆ ತೊಂದರೆ ಪಡೋ ಸಾಧ್ಯತೆಗಳಿರುತ್ತೆ. ಆರೋಗ್ಯ ಕೂಡ ಹಾಳಾಗ್ಬೋದು. ಇಲ್ಯಾರು ಭಯ ಪಡ್ಕೊಂಡು ಓಡ್ ಹೋಗೋಂಥವ್ರು ಇಲ್ಲ ಕಂದ. ರಾಜಾ, ನಿಜವಾದ ವಿಚಾರ ಏನಂತ ಗೊತ್ತಾ? ಶಾಕಿಣಿ, ದಾಕಿಣಿ, ಮೋಹಿನಿ. ಏಯ್, ನಿಲ್ಸ ನಿಂದು. ಆ, ಒಂದ್ ನಿಮಿಷ ಇರೋ. ಬ್ರದರ್, ನಿನ್ನ ಹೆತ್ತ ತಾಯಿ ಗಾಯತ್ರಿ ದೇವಿಯವ್ರಿಗೋಸ್ಕರನೇ ಈ ಏರ್ಪಾಡು ಮಾಡಿರೋದು. ದೊಡ್ಡಮ್ಮನ ಹತ್ರ ಹೇಳಿದ್ರ ಹೀಗೆ ಮಾಡಿಸು ಅಂತ? ಹೇಳಿಲ್ಲ, ಅವ್ರ ಕೈಲ ಹೇಳಿಸ್ತೀನಿ. ಗಾಯತ್ರಿಕ್ಕನ ಆತ್ಮ ಈ ಮನೆಯಲ್ಲೇ ಇದೆ. ಹೌದು, ಇದೆ ಅಲ್ವಾ? ಆತ್ಮನ ಹಿಡ್ದು ಹಾಕಿ ದೂರ ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ತಾರಾಮತಿ, ಚಂದ್ರಮತಿ, ಯುಕ್ತೋ ಭಕ್ತ ಸ್ವಾಹ. ಮತ್ತೆ ಹೇಳಿದ್ರು. ಅತ್ತೆ, ಗಾಯತ್ರಿ ಅಮ್ಮವರು ಮತ್ತೆ ಹುಟ್ಟಿದ ಮೇಲೆ ಆತ್ಮ ಹೇಗಿರುತ್ತೆ? ನೀನ್ ಹೀಗ್ ಹೇಳಿ ವಿಶಾಲ್ಗೆ ನನ್ ಮೇಲೆ ಕೋಪ ಬರೋ ಹಾಗೆ ಮಾಡ್ಬೇಡ. ನಾನ್ಯಾಕೆ ಕೋಪ ಮಾಡ್ಕೋತೀನಿ ಮಾವ್, ಆದ್ರೆ ಹೀಗೆ ಮಾಡೋದು ಒಳ್ಳೇದಲ್ಲ. ದೇವ್ರನ್ನ ನಂಬೋದು, ಭಯ ಪಡಿಸೋರ್ನ ಮಾತ್ರ ನಂಬಾರ್ದು. ದೊಡ್ಡಮ್ಮ ಆತ್ಮರೂಪದಲ್ಲಿದ್ದಾರೆ ಅಂತ ನೀವ್ ಹೇಗೆ ಅನ್ಕೋತೀರಾ? ನೆನೆ ಎಲ್ರು ಮನೇಲೇ ಇದ್ರು. ಯಾರೋ ಮಾಮ್ ಜುಟ್ ಹಿಡ್ಕೊಂಡು ಎಳ್ಕೊಂಡು ಹೋದ್ರು. ಯಾರು ಅಂತ ಕಂಡು ಹಿಡಿದಾಗ ಗಾಯತ್ರಿ ದೊಡ್ಡಮ್ಮ ಅಂತ ಗೊತ್ತಾಯ್ತು. ಹೇಳ್ದವ್ರು ನೋಡಿದಾರಾ? ಅವರು ನೋಡ್ದೇನೆ ಹೇಳ್ಬಿಡ್ತಾರೆ ಗೊತ್ತಾ? ನಿಮ್ ಮುಖ ನೋಡ್ಬಿಟ್ಟೆ ಅದನ್ನ ಹೇಳಿರ್ತಾರೆ ಬಿಡಿ. ಯಾಕಮ್ಮ, ಯಾಕೆ ಕೆಳಗೆ ಹೋಗ್ತಾ ಇದೀಯಾ? ಆಡ್ಬೇಕು ಅನ್ನಿಸ್ತಿದ್ಯೇನೋ? ಯಾವಾಗ್ಲೂ ಎತ್ಕೊಂಡಿದ್ರೆ ಹೇಗೆ? ಅವಳನ್ನ ಕೆಳಗ್ ಬಿಡು ವೇಶ್. ಅಮ್ಮ ಅವರು ಪುನರ್ಜನ್ಮ ಪಡೆದು ಇನ್ನೂ ಜೀವಂತವಾಗಿದ್ದಾರೆ. ಆದ್ರೆ ಈ ಮನೇಲಲ್ಲ. ಅನವಶ್ಯಕವಾಗಿ ನಿಮ್ ದುಡ್ಡು ಸಮಯ ಹಾಳು ಮಾಡ್ಕೋಬೇಡಿ. ದುದ್ರುಕ್ಷ, ದುಕ್ಷ, ಪಾತಾಳ, ಬೇತಾಳ, ಸ್ವಾಹ ಸ್ವಾಹ. ಆತ್ಮ ಶರೀರದಲ್ಲಿ ಆವಾಹನೆ ಆಗಿದೆ.
ಹಾ, ನೋಡಿದ್ರ ಯಾರ ಮೈ ಮೇಲೆ ಸೇರ್ಕೊಂಡಿದ್ದಾರಂತೆ ದೊಡ್ಡಮ್ಮ? ಸೇರ್ಕೊಳ್ಳೋದಕ್ಕೆ ಅದೇನಾದ್ರೂ ಊರಾ? ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇರಮ್ಮ. ಸೇರ್ಕೊಳ್ಳೋದು ಅಂದ್ರೆ ಮೆಟ್ಕೊಳ್ಳೋದು. ನಮ್ ದೇಹದ ಬಾರನ ನಾವೇ ಹೊರಕಾಗ್ತಿಲ್ಲ, ಇನ್ನೊಬ್ರನ್ನ ಬರಕ್ ಬಿಡ್ತೀವ? ಯಾಕೆ ಹೀಗೆಲ್ಲ ತಮಾಷೆ ಮಾಡ್ತೀರಾ? ತಮಾಷೆ ಅಲ್ವೋ ಕಪಾಲ, ಆ ಆತ್ಮ ಇಲ್ಲೇ ಇದೆ. ಅವ್ರನ್ನ ಓಡಿಸಿ ಮತ್ತೆ. ತಡ ಮಾಡ್ಬೇಡಿ, ಎಲ್ಲಿದೆ ಅಂತ ಹೇಳಿ. ಈ ನಿಂಬೆ ಹಣ್ಣೆ ದಾರಿ ತೋರಿಸುತ್ತೆ. ಏನು ಅನ್ಕೊಂಡಿದ್ರೆ ಆದ್ರೆ ಈ ಮಾಟವಾದಿ ಸರಿಯಾಗಿ ಹೇಳ್ತಿದ್ದಾರಲ್ಲ, ಈಗ ಏನ್ ಮಾಡ್ಲಿ? ಆತ್ಮ ಇಲ್ಲೇ ಇದೆ. ನನಗೆ ಅರ್ಥ ಆಯ್ತು. ಅಂದ್ರೆ ಆತ್ಮ ಸುಮ್ಮನೆ ಆವರಿಸ್ಕೊಂಡಿದೆ. ಯಾಕಪ್ಪ ಹೊಡಿತಿದ್ಯಾ? ಅಯ್ಯೋ ವಲ್ಲಭ ಬಿಡು. ವಿಶಾಲ್ ಬಿಡು ವಲ್ಲಭ. ಏಯ್ ನಿಂತ್ಕೊಳ. ಇರೋ ತರ ಹೋಗಿ ಸುಮ್ಮನ ಕಾಪಾಡ್ಬೇಕು ಅಂತ ಅನ್ಕೋಬೇಡ. ಹಿಡ್ದಿರೋ ದೇವ ಹೋಗ್ಬೇಕು. ವಲ್ಲಭ ಏನ್ ಮಾತಾಡ್ತಿದ್ಯಾ? ಹೇಳತ್ಕಳ. ಹೊಡಿದ್ರೆ ಹೇಗೆ? ಬಿಡು ವಲ್ಲಭ. ಸುಮ್ನೆರ. ನಿಂತ್ಕೊಳ. ವಿಕ್ರಾಂತ್ ಹೋಗ, ಅವಳನ್ನ ಬಿಡ್ಸೋ. ನಾನು ಇನ್ವಾಲ್ವ್ ಆಗಲ್ಲ ಬ್ರೋ. ಇದು ನಮ್ಮ ಮಾಮ್ ಮತ್ತೆ ಅವ್ರ ಸೊಸೆ ವಿಷಯ. ಅವ್ರಿಷ್ಟ, ನಾನು ಮಧ್ಯಕ್ಕೆ ಬರಲ್ಲ. ಏ ವಿಕ್ರಾಂತ್, ನಿನ್ಗೇನ್ ತಲೆ ಕೆಟ್ಟಿದ್ದೀವಿ ನಾವು? ಹೋಗಿ ನಿಲ್ಸೋ. ವಿಶಾಲ್ ವಲ್ಲಭ ನೀನ್ ಬಿಡು. ಏಯ್ ನಿಲ್ಸೋ. ನಿಲ್ಸೋ ಅಂದ್ರೆ. ವಿಶಾಲ್ ವಲ್ಲಭ ವಿಶಾಲ್ ನಿಲ್ಸೋ ಅಂದ್ರೆ. ವಿಶಾಲ್ ಲೈ ಬಿಡು ಕಪಾಲ, ಆ ಭೂತನ ಬಿಡಿಸ್ತೀನಿ. ಏಯ್ ನಿನ್ಗೇನ್ ಹುಚ್ಚ? ಅವಳು ಮೊದ್ಲೇ ಗರ್ಭಿಣಿ, ಹಾಗೆ ಹೊಡಿತಿದ್ಯಲ್ಲ ನೀನು.
ಗರ್ಭಿಣಿಗೆ ಹೊಡೆಯೋದು ತಪ್ಪು, ಪಾಪ ಸುತ್ಕೊಳ್ಳುತ್ತೆ. ಆ ಆತ್ಮ ಸೇರ್ಕೊಂಡಿದೆ. ಏಯ್, ಅನಾಹುತ ಆಗೋಗ್ತಿತ್ತು. ಕೆಳಗ್ ನೋಡೋ ಬದಲು ಮೇಲ್ ನೋಡ್ಬಿಟ್ರು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಸುಮ್ಮಿ ಚರ್ಮನೇ ಸುಲ್ದ್ಬಿಟ್ಟ. ಯಾಕಪ್ಪ ಹಾಗೊಡ್ದೆ ಅವಳಿಗೆ? ಗಾಯತ್ರಿ ಅಕ್ಕ ಸುಮನನ್ ದೇಹದಲ್ಲಿ ಸೇರ್ಕೊಂಡಿರೋದಿಕ್ಕೆ ಅವಳು ಅವಾಗವಾಗ ಹುಚ್ಚಿ ತರ ಆಡ್ತಿದ್ದಿದ್ದು. ನೀವು ಇದನ್ನ ನಂಬಿದ್ರೆ ಹೇಗತ್ತೆ? ಅಯ್ಯ, ನಿಂಬೆಹಣ್ಣು ನಿನ್ನೆ ತೋರಿಸಿದ್ ಮತ್ತೆ. ಹೊಡೆದಿದ್ ಮಾತ್ರಕ್ಕೆ ಕೋಪ ಮಾಡ್ಕೋಬೇಡ ಕಪಾಲ. ಏಟಿಗೆ ಭೂತ ಬಿಟ್ಟು ಹೋಗುತ್ತೆ. ಹೌದಾ? ಇಲ್ ಕೊಡಿ ಬಾವಾ. ದೆವ್ವ ಬಿಡಿಸ್ತ್ಯಾ? ಮಾಡ್ತೀನಿ ಇರು ನಿನ್ಗೆ. ರಾಮ್ಪಾಲ. ಅಯ್ಯಯ್ಯೋ, ಬೇಡಮ್ಮ, ಗೋಪಾಲ. ನನ್ ಬಡಿ ಬೇಡಮ್ಮ, ಗೋಪಾಲ. ಬೇಡಮ್ಮ. ಸುಮನ ನಿಲ್ಸು. ಎಲ್ಲಿರು ಸುಮನ? ಬೇಡಮ್ಮ. ಸಾಕು. ಅಮ್ಮ, ಹೇಳೋದ್ ಕೇಳು ಸುಮನ. ಬೇಡಮ್ಮ. ಸುಮನ ಬಡಿ ನಿಲ್ಸು. ಬೇಡಮ್ಮ, ಬಡಿ ಬೇಡಮ್ಮ. ಏಯ್ ಸುಮನ, ಸುಮನ, ಏನ್ ಮಾಡ್ತಿದ್ಯಾ? ಏ ಸುಮನ. ಸುಮನ ಇರೋ. ಅರೆ ಅಯ್ಯೋ, ನನಗೆ ಹೊಡಿತ್ಯಾ? ಬಿಡಿಸ್ತೀನಿ ಇರು ನಿನ್ಗೆ. ಏ ಸುಮನ, ಬೇಡಮ್ಮ, ಬಿಟ್ಬಿಡು. ಇನ್ನೊಂದ್ಸಲ ಬಂದ್ರೆ ಕಾಲ್ ಮುರಿದು ಹಾಕ್ತೀನಿ. ಹೊಟ್ಟೆಗೇನಾದ್ರೂ ತಾಕಿದಿದ್ರೆ ಅವಾಗಿರ್ತಿತ್ತು ನಿನ್ಗೆ. ಹ. ಛೆ. ಅತ್ತೆ, ನೀವ್ ಮಾಡಿರೋ ಈ ಕೆಲ್ಸದಿಂದ ನನ್ ತಂಗಿಗೆ ಆ ಮಾಂತ್ರಿಕಂಗೆ ಇಬ್ರಿಗೂ ಸರಿಯಾಗಿ ಏಟ್ಬಿತ್ತು. ಇಷ್ಟ ಬಂದಾಗ ಹೊಡಿತಿದ್ದಾಗ ಒಂದು ವೇಳೆ ಬೀಳ್ಬಾರ್ ಜಾಗಕ್ಕೆ ಏಟ್ ಬಿದ್ದು ಏನಾದರೂ ಆಗಿದ್ದಿದ್ರೆ ಹೇಗೆ ಮಾವು? ವಲ್ಲಭ್ರೋ ಮಾತು ಕೇಳಿ ಮಾಮ್ ಈ ಥರ ಮಾಡಿದ್ರು ಅನ್ಸುತ್ತೆ. ಇವ್ರಿಗೂ ಒಂದೆರಡು ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಹೇಯ್, ನಿಮ್ ಒಳ್ಳೇದಕ್ಕೆ ನಾನು ಈ ತರ ಹೇಳ್ದೆ ಅಂತ ಅನ್ಕೊಳ್ಳಿ ಅತ್ತೆ. ಗಾಯತ್ರಿ ಅಮ್ಮೋರ್ನ ಗುರ್ತಿಡಿಯಕ್ಕಾಗದೆ ಪಡ್ತಾ ಇರೋಂತ ಅವಸ್ಥೆ ಇದು. ತುಂಬಾ ಯೋಚಿಸಿದ್ರೆ ತಲೆ ಕೆಟ್ಟು ಹುಚ್ಚಿಡಿಯತ್ತೆ. ಸ್ವಲ್ಪ ಯೋಚಿಸ್ಬೇಕು. ತಲೆ ತಗ್ಗಿಸ್ಬೇಕು. ಅದ್ ಸಾಧ್ಯ ಇಲ್ಲ ಬಿಡು. ಸಾಕ್ ನಿಲ್ಸಮ್ಮ ತಾಯಿ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ಆಗಿದ್ದೇನೋ ಆಗು ಹೋಯ್ತು ಅನ್ಕೊಳ್ಳೋಣ. ಏ ಹಾಸ್, ಇದನ್ನೆಲ್ಲ ಕ್ಲೀನ್ ಮಾಡೆ. ಅವನದ್ ಎಲ್ಲಿಂದ ಬಂದೋ ಏನೋ, ದೆವ್ವ ಭೂತ ಬಿಡಿಸ್ತೀನಿ ಅಂತ ಹೇಳಿ ನನ್ ಚರ್ಮನೆಲ್ಲ ಹಾಳು ಮಾಡ್ಬಿಟ್ಟ. ನೀನ್ ಆಡೋದನ್ನ ನೋಡ್ಬಿಟ್ಟು ಅವನು ನಿಂಗೆ ದೆವ್ವ ಬಂದಿದೆ ಅನ್ಕೊಂಡಿದ್ದ. ಅವನ್ ತಲೆ. ನಾನೇನ್ ಸುಮ್ನೆ ಕೂತಿದ್ನಾ? ತೆರೆಕ್ಸ್ ಚೆನ್ನಾಗಿ ಬಾರ್ಸದ್ನಲ್ಲ. ಅವನಾದ್ರೆ ಗಂಡ್ಸು. ಗಂಡಸರಿಗೆ ನೋವಾಗಲ್ವಾ? ಮನೆಗ್ ಹೋಗಿ ಪೆಟ್ಟೆ ನೋಡ್ಕೊಂಡು ಅಳ್ತಾ ಇರ್ತಾನೆ. ಚೆನ್ನಾಗಿ ಬಾರಿಸಿದೀನಿ.